ಹಲೋ ಫ್ರೆಂಡ್ಸ್, ಮನೆಯಲ್ಲಿರೋ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಸ್ಪೆಷಲ್ ಆಗಿ ರೆಸ್ಟೋರೆಂಟ್ ಸ್ಟೈಲ್ನ ಟೇಸ್ಟಿಯಾದ ರೆಸಿಪಿ ಹೇಗೆ ಮಾಡೋದು ಅಂತ ಇವತ್ತು ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾ ಇದ್ದೀನಿ. ಆ ರೆಸಿಪಿ ವೆಜಿಟೇರಿಯನ್ಸ್ಗೆ ತುಂಬ ಇಷ್ಟ ಆಗುತ್ತೆ. ಆ ರೆಸಿಪಿ ಯಾವುದಂದರೆ ಮಶ್ರೂಮ್ ಮಸಾಲ. ಈ ಮಶ್ರೂಮ್ ಮಸಾಲ ತುಂಬ ಕ್ವಿಕ್ಕಾಗಿ ಹಾಗೂ ಈಸಿಯಾಗಿ ಮಾಡ್ಕೊಳ್ಬಹುದು. ಹಾಗಾದರೆ ಬನ್ನಿ ಈ ಮಶ್ರೂಮ್ ಮಸಾಲ ಹೇಗೆ ಮಾಡೋದು ಅಂತ ನೋಡೋಣ. ವೆಲ್ಕಮ್ ಟು ಮಶ್ರೂಮ್ ಮಸಾಲೆಗೆ ಮೊದಲು ಮಶ್ರೂಮ್ನ ನಾವು ವಾಶ್ ಮಾಡಿಕೊಂಡು ಅದನ್ನು ಕಟ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಮಶ್ರೂಮ್ನ ನಾವು ನೀರಿನಲ್ಲಿ ತುಂಬ ಹೊತ್ತು ವಾಶ್ ಮಾಡಬಾರ್ದು. ಜಸ್ಟ್ ಒಂದು 2 ಸೆಕೆಂಡ್ಸ್ ನೀರಿನಲ್ಲಿ ಹಾಕಿ ಜಸ್ಟ್ ಮೇಲೆ ರಬ್ ಮಾಡಿದ್ರೆ ಸಾಕು, ಮಶ್ರೂಮ್ ಕ್ಲೀನ್ ಆಗುತ್ತೆ. ಕ್ಲೀನ್ ಆದ ಮಶ್ರೂಮನ್ನು ಈ ರೀತಿಯಾಗಿ ನಾವು ಉದ್ದುದ್ದವಾಗಿ ಕಟ್ ಮಾಡ್ಕೊಳ್ಬೇಕು. ಫ್ರೆಂಡ್ಸ್, ನಿಮ್ಗೆ ಇನ್ನೊಂದು ಗೊತ್ತಾ, ಮಶ್ರೂಮಲ್ಲಿ ವಿಟಮಿನ್ ಡಿ ಹಾಗೂ ವಿಟಮಿನ್ B6 ಇದೆ. ಇದು ಇಮ್ಯುನಿಟಿ ಬೂಸ್ಟರ್ ಆಗಿ ನಮ್ಮ ದೇಹದಲ್ಲಿ ವರ್ಕ್ ಮಾಡುತ್ತೆ. ಸೊ ಮಶ್ರೂಮನ್ನು ಮಕ್ಕಳಿಗೆ ಆಗಾಗ ಟೇಸ್ಟಿಯಾಗಿ ಈ ರೀತಿಯಾಗಿ ಮಾಡಿಕೊಡ್ತಾ ಇರಿ. ಮಶ್ರೂಮ್ ಮಸಾಲೆಗೆ ಮಶ್ರೂಮ್ನ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಾಯ್ತು. ಈಗ ಮಿಕ್ಸಿ ಜಾರಿಗೆ 2 ರಿಂದ 3 ಮೀಡಿಯಂ ಸೈಜ್ ಟೊಮೆಟೊವನ್ನು ಹಾಕಿ, ಟೊಮೆಟೊಯೊಂದಿಗೆ 15 ರಿಂದ 20 ಗೋಡಂಬಿನ ನೀವು ನೆನೆಸಿಟ್ಕೊಂಡು ಹಾಕ್ಕೋಬಹುದು ಅಥವಾ ಹೀಗೇನೆ ಹಾಕ್ಕೋಬಹುದು. ನೀರಿಲ್ಲದೆ ಇದನ್ನ ನೀವು ರುಬ್ಕೊಳ್ಬೇಕು. ಇದೊಂದು ಪೇಸ್ಟ್ನ ರೆಡಿ ಮಾಡಿಟ್ಕೊಂಡ್ರೆ ಸಾಕು. ನಮ್ಮ ಮಶ್ರೂಮ್ ಮಸಾಲಾನ ಈಸಿಯಾಗಿ ನಾವು ರೆಸ್ಟೋರೆಂಟ್ ಸ್ಟೈಲ್ನಲ್ಲಿ ಮಾಡ್ಕೊಳ್ಬಹುದು. ಪ್ಯಾನ್ಗೆ 3 ರಿಂದ 4 ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕೊಳ್ಳಿ. ಎಣ್ಣೆ ಕಮ್ಮಿಯಾಗಿ ಯೂಸ್ ಮಾಡೋರು ಕಮ್ಮಿಯಾಗಿ ಹಾಕೊಳ್ಳಿ. ಬಟರ್ 2 ಟೇಬಲ್ ಸ್ಪೂನ್ ಬಟರ್ ಇಲ್ಲದೆ ಇರೋರು ನೋ ಪ್ರಾಬ್ಲಮ್, ತುಪ್ಪನ ನೀವು ಯೂಸ್ ಮಾಡ್ಕೊಳ್ಬೋದು. ತುಪ್ಪ 2 ಟೀ ಸ್ಪೂನ್ ತುಪ್ಪನ ನೀವು ಯೂಸ್ ಮಾಡ್ಕೊಳ್ಳಿ. ಬಟರ್ನ ಕರಗೋ ತನಕ ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ಳಿ. ಬಟರ್ ಕಂಪ್ಲೀಟ್ ಆಗಿ ಕರಗಿದ ಮೇಲೆ ಬಿರಿಯಾನಿ ಎಲೆ 2, ಚಕ್ಕೆ 1 ಚಿಕ್ಕ ಪೀಸ್, ಲವಂಗ 6 ರಿಂದ 7, ಏಲಕ್ಕಿ 3, ಸೋಂಪು ಅರ್ಧ ಟೀ ಸ್ಪೂನ್, ಜೀರಿಗೆ ಅರ್ಧ ಟೀ ಸ್ಪೂನ್, ಇದೆಲ್ಲವನ್ನ ಹಾಕಿ ನಾವು 1 ನಿಮಿಷಗಳ ಕಾಲ ಜಸ್ಟ್ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡಿದ ಮೇಲೆ ಈಗ ಈರುಳ್ಳಿ 2 ರಿಂದ 3 ಮೀಡಿಯಂ ಸೈಜ್ನ ಈರುಳ್ಳಿಯನ್ನ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀವಿ. ಫೈನ್ಲಿ ಚಾಪ್ಡ್ ಅಂತಾರಲ್ಲ, ಆ ರೀತಿಯಾಗಿ ತುಂಬ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರ್ಬೇಕು. ಕಟ್ ಮಾಡಿದ ಈರುಳ್ಳಿಯನ್ನು ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿಯೊಟ್ಟಿಗೆ ಹಸಿಮೆಣಸಿನಕಾಯಿ 4, ಖಾರ ಬೇಕು ಅಂದರೆ ಇನ್ನೂ ನೀವು ಹಸಿಮೆಣಸಿನಕಾಯಿನ ಆ್ಯಡ್ ಮಾಡ್ಕೊಳ್ಬಹುದು. ಆದರೆ ಮಕ್ಕಳಿಗೆ ನಾವು ಕೊಡುವಾಗ ಖಾರ ಆದಷ್ಟು ಕಡಿಮೆ ಮಾಡೋದು ಒಳ್ಳೆಯದು. ಈರುಳ್ಳಿ ಗೋಲ್ಡನ್ ಬ್ರೌನ್ ಆಗಬೇಕು, ಅಲ್ಲಿ ತನಕ ನಾವು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈರುಳ್ಳಿ ಫ್ರೈ ಆಗೋಷ್ಟರಲ್ಲಿ ನಾವಿಲ್ಲಿ ಒಂದು ಮಸಾಲಾನ ರೆಡಿ ಮಾಡ್ಕೊಳ್ಳೋಣ. ಸಿಂಪಲ್ ಆದ ಮಸಾಲ. 1 ಕಪ್ ಮೊಸರಿಗೆ 2 ಟೀ ಸ್ಪೂನ್ ಚಿಲ್ಲಿ ಪೌಡರ್, ಅರಿಶಿನ ಪೌಡರ್ 1/4 ಟೀ ಸ್ಪೂನ್, ಧನಿಯಾ ಪೌಡರ್ 1 ಟೀ ಸ್ಪೂನ್, ಗರಂ ಮಸಾಲ 1 ಟೀ ಸ್ಪೂನ್. ಇದೆಲ್ಲವನ್ನ ಹಾಕಿ ನಾವು ಈ ರೀತಿಯಾಗಿ ಮೊಸರನ್ನ ಚೆನ್ನಾಗಿ ಬೀಟ್ ಮಾಡ್ಕೋಬೇಕು. ನೋಡಿ, ಈ ರೀತಿಯಾಗಿ ಸ್ಮೂತ್ ಪೇಸ್ಟ್ ತರ ಇರಬೇಕು, ಗಂಟಿಲ್ಲದಂತೆ. ಈಗ ಮಿಕ್ಸ್ ಮಾಡಿಟ್ಟುಕೊಂಡ ಮೊಸರಿನ ಮಸಾಲವನ್ನ ಗೋಲ್ಡನ್ ಬ್ರೌನ್ ಆದ ಈರುಳ್ಳಿ ಫ್ರೈ ಒಟ್ಟಿಗೆ ಹಾಕಿ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಕಲರ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಸೊ ಎಣ್ಣೆಯೊಟ್ಟಿಗೆ ನಾವು ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈ ಮಸಾಲ ಕುದಿತಾ ಇರುವಾಗ ನಾವು ಮಿಕ್ಸಿ ಹಾಕಿಕೊಂಡ ಟೊಮೆಟೊ ಹಾಗೂ ಗೋಡಂಬಿಯ ಮಿಶ್ರಣವನ್ನು ಹಾಕಿ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೈ ಮಾಡ್ಕೊಳ್ಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಟೇಬಲ್ ಸ್ಪೂನ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪನ್ನ ನೋಡ್ಕೊಂಡು ಹಾಕೊಳ್ಳಿ. ತಳ ಹಿಡಿಯದಂತೆ ನಾವು ಆವಾಗವಾಗ ಮಿಕ್ಸ್ ಮಾಡ್ತಾ ಇರಬೇಕು. ಈ ಮಸಾಲೆಯಿಂದ ಎಣ್ಣೆ ಸಪ್ರೇಟ್ ಆಗೋ ತನಕ ನಾವು ಇದನ್ನ ಚೆನ್ನಾಗಿ ಕುದಿಸ್ಕೋಬೇಕು. ಸೊ ಮುಚ್ಚಳವನ್ನು ಮುಚ್ಚಿ 5 ರಿಂದ 6 ನಿಮಿಷ ನಾವು ಕುದಿಸ್ಕೊಂಡ್ರೆ ಸಾಕು. ನೋಡಿ, ಈ ರೀತಿಯಾಗಿ ಎಣ್ಣೆ ಮೇಲೆ ತೇಲ್ತಾ ಇರುತ್ತೆ. ಸೊ ಎಣ್ಣೆ ಸಪ್ರೇಟ್ ಆಗಿರುತ್ತೆ. ಈಗ ಮಸಾಲ ಚೆನ್ನಾಗಿ ಫ್ರೈ ಆಗಿದೆ, ಕುದ್ದಿದೆ ಅಂತ ಅರ್ಥ. ಈಗ ಇದನ್ನ ಮಿಕ್ಸ್ ಮಾಡಿ
ಅವಾಗವಾಗ ಮಿಕ್ಸ್ ಮಾಡ್ತಾ ಇರಬೇಕು, ಸೊ ತಳ ಹಿಡಿಯೋದಿಲ್ಲ. ಕ್ಯಾಪ್ಸಿಕಮ್, ಒಂದು ಕ್ಯಾಪ್ಸಿಕಮ್ನ ಈ ರೀತಿಯಾಗಿ ನಾನು ಸ್ಕ್ವೇರ್ ರೀತಿಯಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಕಾರ್ನ್ ಟೋಟಲಿ ಆಪ್ಷನಲ್, ಇದ್ರೆ ನೀವು ಯೂಸ್ ಮಾಡ್ಕೊಳ್ಬಹುದು, ಇಲ್ಲ ಅಂದರೆ ನೀವು ಸ್ಕಿಪ್ ಮಾಡ್ಕೊಳ್ಳಿ. ಈಗ ಕಟ್ ಮಾಡಿದ ಮಶ್ರೂಮನ್ನು ನಾನು ಹಾಕ್ತಾ ಇದ್ದೀನಿ. ನಿಮ್ಮ ಹತ್ರ ಬೇರೆ ವೆಜಿಟೇಬಲ್ಸ್ ಯಾವುದಾದ್ರೂ ಇದ್ದರೆ ನೀವು ಯೂಸ್ ಮಾಡ್ಕೊಳ್ಬೋದು. ಆಲೂಗಡ್ಡೆ, ಬಟಾಣಿ ಈ ರೀತಿಯಾಗಿ ನೀವು ಅದನ್ನು ಯೂಸ್ ಮಾಡ್ಕೊಳ್ಬೋದು. ಮಶ್ರೂಮ್ ಜೊತೆಗೆ ಟೇಸ್ಟಿಯಾಗಿರುತ್ತೆ. ನಾನಿಲ್ಲಿ ಬರೀ ಕಾರ್ನ್ ಹಾಗೂ ಕ್ಯಾಪ್ಸಿಕಮ್ನ ಯೂಸ್ ಮಾಡಿದ್ದೀನಿ. ಫ್ರೆಂಡ್ಸ್, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ನನಗೆ ಎನ್ಕರೇಜ್ ಮಾಡಿ, ನನ್ನ ಪ್ರೋತ್ಸಾಹಿಸ್ತಿರೋ ಪ್ರತಿಯೊಂದು ವ್ಯೂವರ್ಸ್ಗೂ ಕೂಡ ಥ್ಯಾಂಕ್ ಯು ಸೋ ಮಚ್, ಧನ್ಯವಾದಗಳು. ಇದೇ ರೀತಿಯಾಗಿ ನಿಮ್ಮ ಸಪೋರ್ಟ್ ನನಗೆ ಬೇಕು. ಪ್ಲೀಸ್ ಈ ರೆಸಿಪಿನ ನೋಡ್ತಾ ಇರೋರು ಒಂದು ವೇಳೆ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಶೇರ್ ಮಾಡಿ ಹಾಗೂ ಒಂದು ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ. ಈಗ ನಾವು ಮಶ್ರೂಮ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ನಿಮಗೆ ನೀರು ಯಾವ ಕನ್ಸಿಸ್ಟೆನ್ಸಿಲಿ ಬೇಕೋ ಆ ಕನ್ಸಿಸ್ಟೆನ್ಸಿಗೆ ನೀವು ನೀರನ್ನ ಆ್ಯಡ್ ಮಾಡಿಕೊಡಿ. ಮಶ್ರೂಮ್ ಮಸಾಲ ಗ್ರೇವಿ ಆಗಿರೋದ್ರಿಂದ ನೀವು ನೀರನ್ನು ನೋಡಿಕೊಂಡು ಹಾಕೊಳ್ಳಿ. ತುಂಬ ಗಟ್ಟಿಯಾಗೂ ಇರಬಾರ್ದು, ಸೊ ಹಾಗಾಗಿ ನೀರನ್ನು ನೋಡಿಕೊಂಡು ನೀವು ಆ್ಯಡ್ ಮಾಡ್ಕೊಳ್ಳಿ. ಉಪ್ಪು ಬೇಕಾದರೆ ನೀವು ಟೇಸ್ಟ್ ಮಾಡಿ ಇನ್ನೊಂದು ಸ್ವಲ್ಪ ಉಪ್ಪನ್ನು ನೀವು ಆ್ಯಡ್ ಮಾಡ್ಕೊಳ್ಳಿ. ತುಂಬ ಗಟ್ಟಿಯಾದರೂ ಕೂಡ ಗ್ರೇವಿ ಚೆನ್ನಾಗಿರೋದಿಲ್ಲ. ಸೊ ಚಪಾತಿ ಒಟ್ಟಿಗೆ, ದೋಸೆ ಒಟ್ಟಿಗೆ ನಾವು ತಿನ್ನುವಾಗ ಮೀಡಿಯಮ್ ಕನ್ಸಿಸ್ಟೆನ್ಸಿಲಿ ಇದ್ದರೆ ಗ್ರೇವಿ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಇನ್ನೊಂದು ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ಒಂದು 5ರಿಂದ 6 ನಿಮಿಷಗಳ ಕಾಲ ಮಶ್ರೂಮ್, ಕ್ಯಾಪ್ಸಿಕಮ್ ಇದನ್ನೆಲ್ಲ ನಾವು ಬೇಯಿಸ್ಕೊಂಡ್ರೆ ನಮ್ಮ ಮಶ್ರೂಮ್ ಮಸಾಲ ರೆಡಿ ಆಗುತ್ತೆ. ಅರ್ಧ ಟೀ ಸ್ಪೂನ್ ಗರಂ ಮಸಾಲಾನ ನಾನು ಕುದಿತಾ ಇರುವಾಗ ಹಾಕಿ ಮಿಕ್ಸ್ ಮಾಡ್ತೀನಿ. ಈ ರೀತಿಯಾಗಿ ನಾವು ಗರಂ ಮಸಾಲಾನ ಸ್ವಲ್ಪ ಮೇಲೆ ಸ್ಪ್ರಿಂಕಲ್ ಮಾಡೋದ್ರಿಂದ ಅದು ರೆಸ್ಟೋರೆಂಟ್ ಸ್ಟೈಲ್ನ ಟೇಸ್ಟನ್ನ ಕೊಡುತ್ತೆ. ಹಾಗಾಗಿ ಸ್ವಲ್ಪ ಗರಂ ಮಸಾಲಾನ ನೀವು ಯಾವುದಾದ್ರೂ ಈ ರೀತಿ ಗ್ರೇವಿ ಮಾಡುವಾಗ ಅದ್ರ ಮೇಲೆ ಸ್ಪ್ರಿಂಕಲ್ ಮಾಡಿ. ಈಗ ನಮ್ಮ ಮಸಾಲ ರೆಡಿ ಆಯಿತು. ಮಶ್ರೂಮ್ ಮಸಾಲ ಚೆನ್ನಾಗಿ ಬೆಂದ ಮೇಲೆ ಕಸ್ತೂರಿ ಮೇಥಿ, ಸ್ವಲ್ಪ ಕಸ್ತೂರಿ ಮೇಥಿನ ನಾನು ಮೇಲೆ ಹಾಕೋತಾ ಇದ್ದೀನಿ. ಇದರೊಟ್ಟಿಗೆ ಕೊತ್ತಂಬರಿ ಸೊಪ್ಪು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಅದನ್ನು ಕೂಡ ಹಾಕೊಂಡಿದ್ದೀನಿ. ಇದೆರಡನ್ನ ಹಾಕಿ ಸ್ಟವ್ನ ಆಫ್ ಮಾಡಿದ್ರೆ ನಮ್ಮ ರೆಸ್ಟೋರೆಂಟ್ ಸ್ಟೈಲ್ನ ಟೇಸ್ಟಿಯಾದ ಮಶ್ರೂಮ್ ಮಸಾಲ ಈಸ್ ರೆಡಿ ಟು ಸರ್ವ್. ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಒಂದ್ಸಲ ಈ ರೆಸಿಪಿನ ಟ್ರೈ ಮಾಡಿ ನೋಡಿ, ಖಂಡಿತ ಮನೇಲಿರೋರೆಲ್ಲ ವಾವ್ ಸೂಪರ್ ಅನ್ನೋದು ಮಾತ್ರ ಗ್ಯಾರಂಟಿ. ಇದನ್ನು ನೀವು ಚಪಾತಿಯೊಟ್ಟಿಗೆ, ದೋಸೆಯೊಟ್ಟಿಗೆ ನೀವು ತಿನ್ನುವಾಗ ಕಾಂಬಿನೇಷನ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಹಾಗೂ ಈಸಿಯಾದ ಮೆಥಡ್ಸ್, ಮನೇಲಿರೋ ಪದಾರ್ಥನ ಮಾತ್ರ ಯೂಸ್ ಮಾಡಿಕೊಂಡು ನೀವು ಮಾಡ್ಕೊಳ್ಬೋದು. ಯಾವುದು ಕೂಡ ಎಕ್ಸ್ಟ್ರಾ ಇರೋದಿಲ್ಲ. ಸೊ ಈ ರೆಸಿಪಿ ತುಂಬ ಈಸಿಯಾಗಿ ಹಾಗೂ ಕ್ವಿಕ್ಕಾಗಿ ಟೇಸ್ಟಿಯಾಗಿ ನಾವು ಮಾಡ್ಕೊಳ್ಬಹುದು. ನೋಡೋದಕ್ಕೂ ಕೂಡ ತುಂಬ ಕಲರ್ಫುಲ್ಲಾಗಿ ಎಲ್ಲ ವೆಜಿಟೇಬಲ್ಸ್ನ ಹಾಕಿ ನಾವು ಮಕ್ಕಳಿಗೆ ಕೊಡುವಾಗ ಇದು ತುಂಬ ನ್ಯೂಟ್ರಿಷಿಯಸ್ ಆಗಿ ಹಾಗೂ ಹೆಲ್ತಿಯಾಗಿ ಇರುತ್ತೆ. ಫ್ರೆಂಡ್ಸ್, ನಾನು ಅನ್ಕೋತೀನಿ ಇವತ್ತಿನ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಹಾಗೂ ಖಂಡಿತವಾಗಿಯೂ ಈ ರೆಸಿಪಿನ ನೀವು ಮರಿದೇ ಟ್ರೈ ಮಾಡ್ತೀರಾ ಅಂತ ಹೇಳಿ ಮತ್ತೊಂದು ಇಂಟ್ರೆಸ್ಟಿಂಗ್ ಆದ ಹಾಗೂ ಟೇಸ್ಟಿಯಾದ ವಿಡಿಯೋಟಿಗೆ ನಾನು ನಿಮ್ಮ ಜೊತೆ ಬರ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೇ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ.